ಫ್ಯಾಟ್ ಜಾಸ್ತಿ ತಿಂದೇನಾ ಫ್ಯಾಟಿ ಲಿವರ್ ಕಂಡೀಷನ್ ಬರೋದು ಅಲ್ಲ ಅಂತ ಇಷ್ಟೊತ್ತಿಗೆ ನಿಮ್ಗೆ ಗೊತ್ತಾಗಿರುತ್ತೆ. ಯಾಕಂದ್ರೆ ನಮ್ಮ ಹಾಸ್ಪಿಟಲ್ ಅಲ್ಲಿ ಬರುವ 90% ಜನರು ವೆಜಿಟೇರಿಯನ್ಸ್ ಇದ್ದಾರೆ. ಸೊ ಈ 90% ಸಾಧಕರಲ್ಲಿನು 99% ಪೇಷಂಟ್ಸ್ಗೂ ಫ್ಯಾಟಿ ಲಿವರ್ ಕಂಡೀಷನ್ ಇರುತ್ತೆ. ಅದು ಅವರು ಡಯಾಗ್ನೋಸ್ ಆಗಿರಲ್ಲ, ಡಯಾಗ್ನೋಸ್ ಆಗಿದ್ರು ಅಷ್ಟು ಗಮನ ಅಂತದ್ದು ಕೊಟ್ಟಿರಲ್ಲ. ಸೊ ಇದರಿಂದ ನಮಗೆ ಏನು ಅರ್ಥ ಮಾಡ್ಕೋಬೇಕು, ಈಗ ನಾನ್ ವೆಜ್ ತಿಂದ್ರೆ ಅಥವಾ ತುಪ್ಪ ತಿಂದ್ರು, ಬೆಣ್ಣೆ ತಿಂದ್ರೆ, ಪನ್ನೀರ್ ತಿಂದ್ರೆ, ಈ ಫ್ಯಾಟ್ ಜಾಸ್ತಿ ಇರುವ ಆಹಾರಗಳು ತಿಂದು ಯಾರಿಗೂ ಫ್ಯಾಟಿ ಲಿವರ್ ಕಂಡೀಷನ್ ಬರಲ್ಲ. ಬದಲಿಗೆ ನಾವು ಎಕ್ಸೆಸ್ ಆಗಿ ತಿಂತಾ ಇರುವ ಕಾರ್ಬೋಹೈಡ್ರೇಟ್ಸ್ ಅಥವಾ ಶುಗರ್ ಇಂದಾನೆ ಫ್ಯಾಟ್ ಆಗಿ ಕನ್ವರ್ಟ್ ಆಗಿ ನಿಮ್ಗೆ ಫ್ಯಾಟಿ ಲಿವರ್ ಕಂಡೀಷನ್ ಬರೋದು. ಸೊ ಯೂಶಲಿ ನನ್ನ ಪೇಷಂಟ್ಸ್ ಹೇಳುವ ಒಂದು ಕಮೆಂಟ್ ಇದೆ, ರೊಟ್ಟಿಯಲ್ಲಿ ಶುಗರ್ ಇಲ್ಲ, ಸಿರಿಧಾನ್ಯದಲ್ಲಿ ಶುಗರ್ ಇಲ್ಲ, ರೈಸ್ ಅಲ್ಲಿ ಅಷ್ಟೇ ಅಲ್ವಾ ಶುಗರ್ ಇರೋದು, ರೈಸ್ ನಾವು ಬಿಟ್ಟೆ. ರೈಸ್ ಅಲ್ಲಿ 76% ಶುಗರ್ ಇರುವಾಗ ಸಿರಿಧಾನ್ಯಗಳಲ್ಲಿ 70% ಶುಗರ್ ಇದೆ, ಚಪಾತಿಯಲ್ಲಿ 72% ಶುಗರ್ ಇದ್ರೆ ರೊಟ್ಟಿಯಲ್ಲಿ 74% ಇರೋದು ಶುಗರೇ. ಸೊ ಓವರ್ ಆಲ್ ನೋಡಿದ್ರೆ ಯಾವುದೇ ಧಾನ್ಯಗಳಾಗ್ಲಿ 70 to 77% ಅದರಲ್ಲಿ ಇರುವ ಮೇನ್ ಪೋಷಕಾಂಶ ಅಂತ ಇರೋದು ಕಾರ್ಬೋಹೈಡ್ರೇಟ್ಸ್ ಅಥವಾ ಇದೇ ಶುಗರೇ ಇದೆ. ಸೇಮ್ ಟೈಮ್ ನೀವು ಒಂದು ಮೊಟ್ಟೆನ ನೋಡಿದ್ರೆ ಒಂದು ಎಗ್ ಅಲ್ಲಿ 0% ಶುಗರ್ ಇರೋದು. ಎಗ್ ಅಲ್ಲಿ ಪ್ರೋಟೀನ್ ಇದೆ, ಫ್ಯಾಟ್ ಇದೆ. ಸೊ ಮೊಟ್ಟೆ ತಿಂದಿದೆ ಅಂತ ಅನ್ಕೊಂಡು ಯಾರಿಗಾದ್ರೂ ಫ್ಯಾಟಿ ಲಿವರ್ ಬರುತ್ತಾ? ಇಲ್ಲ. ಆ ಫ್ಯಾಟ್ ಗುಡ್ ಫ್ಯಾಟ್ ಇದೆ, ಗುಡ್ ಕೊಲೆಸ್ಟ್ರಾಲ್. ಸೊ ನಿಮಗೆ ಫ್ಯಾಟಿ ಲಿವರ್ ಸಮಸ್ಯೆಯಿಂದ ನಿಮಗೆ ಪ್ರಾಬ್ಲಮ್ ಆಗ್ತಾ ಇದೆ ಅಂತಿದ್ರೆ ನೀವು ಡಯಟ್ ಮಾಡುವಾಗ ಅದರಲ್ಲಿ ಎಲ್ಲಾ ತರ ಧಾನ್ಯಗಳನ್ನ ಕಡಿಮೆ ಮಾಡಿ ಗುಡ್ ಫ್ಯಾಟ್ ಅಂಡ್ ಪ್ರೋಟೀನ್ಸ್ ಗಳನ್ನ ಡಯಟ್ ಅಲ್ಲಿ ಜಾಸ್ತಿ ಆಡ್ ಮಾಡಿ ವಿತ್ ಎಕ್ಸರ್ಸೈಸಸ್ ಗಳು ಇದನ್ನ ರಿವರ್ಸ್ ಮಾಡ್ಕೊಂಡದ್ದು ಸಾಧ್ಯ.